ನಮಸ್ತೆ ವೀಕ್ಷಕರೇ, ಇವತ್ತು ನಾವು ವರ್ಲ್ಡ್ ಫೇಮಸ್ ಡಾಗ್ ಬ್ರೀಡರ್ ಆದಂತಹ ಬ್ಲಾಸ್ಟ್ ಮೋಹನ್ ಅವರ ಮನೆಗೆ ಬಂದಿದ್ದೀವಿ. ಅವ್ರ ಮನೆಯಲ್ಲಿ ಅವ್ರು ನಮಗೆ ಇವತ್ತು ಇಂಟರ್ವ್ಯೂ ಮಾಡಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಯಾವ್ಯಾವ ತರ ನಾಯಿ ಇದಾವೆ, ಯಾವ್ಯಾವ ಜಾತಿ ನಾಯಿ ಇದಾವೆ, ಅದ್ರ ಬೆಲೆ ಎಷ್ಟು, ಅವ್ರ ಜೀವನದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮಾ, ಬನ್ನಿ ಬನ್ನಿ. ನಮ್ಮ ಚಾನೆಲ್ಗೆ ಎಂಟ್ರಿ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನೋಡಿ, ನಾನು ನಿಮ್ ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾ ಇರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ನಂದು ಇಂಟರ್ವ್ಯೂಗಳೆಲ್ಲ ಹೊರಗಡೆ ದೇಶದಲ್ಲಿ, ಅಮೆರಿಕ, ಇಟಲಿ, ಫ್ರಾನ್ಸು, ಜರ್ಮನ್ನು, ಇಂಗ್ಲೆಂಡು, ನೈಜೀರಿಯಾ, ಇಂಡೋನೇಷಿಯಾ, ಈ ತರ ಎಲ್ಲ ಹೊರಗಡೆ 1450 ಚಾನಲ್ಗಳಲ್ಲಿ ನನ್ನ ಬಗ್ಗೆ ಇಂಟರ್ವ್ಯೂ ಬರ್ತಾನೆ ಇರುತ್ತೆ. ಏನೋ ಪಾಪ ನೀವು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಗೆ ಇಂಟರ್ವ್ಯೂ ಕೊಡ್ತಾ ಇದೀನಮ್ಮ. ನೋಡಿ, ನಾನು ಪರಿಚಯ ಮಾಡ್ಕೊಟ್ಬಿಡ್ತೀನಿ. ನನ್ನ ಹತ್ರ ಯಾವ್ಯಾವ ರೀತಿ ನಾಯಿಗಳಿದೆ ಅಂದ್ರೆ ನೀವು ತೋರಿಸ್ಕೊಡ್ತೀನಿ. ಯಾಕೆ ನಾನು ವರ್ಲ್ಡ್ ಫೇಮಸ್ ಅಂತಂದ್ರೆ ಡಾಗ್ ಬ್ರೀಡಿಂಗ್ ಅನೇ ನಾನು ವರ್ಲ್ಡ್ ಫೇಮಸ್ ಆಗಿದೆ. ನನ್ನ ಹತ್ರ ಅಷ್ಟು ವೆರೈಟಿ ನಾಯಿಗಳಿದೆ. ಅರ್ಥ ಆಯ್ತಮ್ಮ? ನೋಡಿ, ನಿಮಗೆ ಇವತ್ತು ಮೊದಲು ನಾವು ವರ್ಲ್ಡ್ಸ್ ಬೆಸ್ಟ್ ಡಾಗ್ ತೋರಿಸ್ತೀವಿ. ಈ ಡಾಗ್ ನೀವು ಪ್ರಪಂಚದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಳ್ಳೆ ನಾಯಿ ನನ್ನ ಹತ್ರ ಇದೆ, ತೋರಿಸ್ತೀನಿ ಬನ್ನಿ. ಇದೆಯಲ್ಲ ಮುದೋಳ್ ಜವಾರಿ ಅಂತೇಳಿ, ಮುದೋಳ್ ಜವಾರಿ. ಇದು ಹೆಂಗಪ್ಪ ಅಂದ್ರೆ 50 ಅಡಿ ಗೋಡೆ ಸಮೇತನು ಹಾರ್ಬಿಡುತ್ತೆ. ಅಲ್ಲಿ ಡಾಗ್ ತೋರಿಸಿ ನೋಡಿ. ಈಗ ಗೇಟಿಂದ ಹಂಗೆ ಆಚೆ ಹೋಗ್ಬಿಟ್ಟು ಅಲ್ಲಿಂದ ಆ ಕಡೆಯಿಂದ ಮತ್ತೆ ಆ ಗೇಟ್ ವಾಪಸ್ ಹಾರ್ಕೊಂಡ್ ಬಂದ್ಬಿಡುತ್ತೆ. ನಾವು ರಾತ್ರಿ ಹೊತ್ತು ಗೇಟ್ ಆಫ್ ಮಾಡುವ ಸರ್. ಆ ನಾಯಿ ವಿಶೇಷತೆ ಅದ್ರ ಬೆಲೆ 25 ಲಕ್ಷ ಕೇಳ್ತಾ ಇದಾರೆ, ನಾನು ಕೊಡ್ತಾ ಇಲ್ಲ. 25 ಲಕ್ಷಕ್ಕೆ ಆ ನಾಯಿ ಕೇಳ್ತಾ ಇದಾರೆ, ನಾನು ಕೊಡ್ತಾ ಇಲ್ಲ. ಆಯ್ತಾ? ಅದಾದ್ಮೇಲೆ ಬನ್ನಿ, ಇಲ್ಲಿ ಇನ್ನೊಂದು ನಾಯಿ ಇದೆ. ನಡೀರ ಬರೋ ಇಲ್ಲಿ ಬಂಗಾರ. ಇವಳ ಹೆಸರು ಝಾನ್ಸಿ ರಾಣಿ ಅಮುದಾ ದೇವಿ. ಅಮುದಾ ಇದ್ರ ಬೆಲೆ 35 ಲಕ್ಷ. ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಬೆಳಗ್ಗೆ ಊಟ ಮಾಡೋದು, ಸಂಜೆ ಎಲ್ಲ ಬಿಟ್ಬಿಟ್ರೆ ಹಕ್ಕಿಗಳನ್ನ ಹಂಗೆ ಹಿಡ್ಕೊಂಡು ತಿನ್ಬಿಡುತ್ತೆ. ಅಷ್ಟು ಬೇಟೆಗಾರ ನಾಯಿ. ಈ ನಾಯಿ ಇಲ್ಲಿ ನೋಡಿ, ಈ ಕೂದ್ಲಿದೆಯಲ್ಲ, ಇದು ರೇಷ್ಮೆ ತರ ಬರುತ್ತೆ ಕೂದಲು. ನೋಡಿ, ಇದು ಮೂತಿ ಇದೆಯಲ್ಲ, ಕೆಂಪು ಮೂತಿ. ನೋಡಿ ಎಷ್ಟು ಚೆನ್ನಾಗಿದೆ ಮೂತಿ. ಇದಕ್ಕೆ 25-30 ಲಕ್ಷ ವರ್ತ್. ನಾನು ಮಾರೋ ಬೆಲೆ ಹೇಳ್ತಿಲ್ಲ, ವರ್ತ್ ಹೇಳ್ತಾ ಇದ್ದೀನಿ. ನೀವು ತಂದಿದ್ದು ಎಷ್ಟಕ್ಕೆ ಸರ್ ನಾಯಿ? ಅದೆಲ್ಲ ನೀವು ಕೇಳಬಾರ್ದಲ್ಲ, ಅದೆಲ್ಲ ಬಿಸ್ನೆಸ್ ಸೀಕ್ರೆಟ್, ನಾನು ಹೇಳಕ್ಕಾಗೋದಿಲ್ಲ. ಬನ್ನಿ, ಆಯ್ತು. ಇದು ಜಾಕ್ ರೈಡರ್ ಅಂತ ಈ ನಾಯಿ ಬಂದು. ಬನ್ನಿ ತೋರಿಸ್ತಿದ್ದು. ಬನ್ನಿ. ಇದು ಜಾಕ್ ರೈಡರ್ ಅಂತ ಹೇಳಿ ಈ ನಾಯಿ. ಇದು ಮೂಲತಃ ಯಾವ ದೇಶದ್ದು ಸರ್? ಇದು ಬಂದು ನೋಡಿಮ್ಮ, ಇದು ಆಸ್ಟ್ರೇಲಿಯಾದ ಬ್ರೀಡ್. ಇದಕ್ಕೆ ನಾನು ಲಾಸ್ಟ್ ಜಾಕ್ ರೈಡರ್ ಅಂತ ಹೇಳ್ತೀನಿ. ಇದು ಫೀಮೇಲ್. ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ 45 ಕೋಟಿ ಆಗುತ್ತೆ. ಸಾರಿ, 45 ಲ್ಯಾಕ್, 45 ಲಕ್ಷಕ್ಕೆ ಇದು ಬೆಲೆ ಬರುತ್ತೆ. ಒಂದು ಸರಿಗೆ 40 ಮರಿ ಹಾಕುತ್ತೆ. ಒಂದು ಟೈಮಲ್ಲಿ 40 ಮರಿ ಹಾಕುತ್ತೆ. 40 ಮರಿಲಿ 20 ಗಂಡು 25 ಕರೆಕ್ಟ್ ಇರುತ್ತೆ. ಹೆಚ್ಚಿಗೆ ನೋಡೋದ್ರಲ್ಲಿ ಕಮ್ಮಿ ನೋಡುತ್ತೆ. 40 ಮರಿ ಹಾಕುತ್ತೆ. ಇದು ಮೂಲ ಬಂದ್ಬಿಟ್ಟು ಆಸ್ಟ್ರೇಲಿಯಾ. ಅಲ್ಲಿ ಇದು ನರಿ ಜಾತಿಗೆ ಸೇರಂತೆ ನೋಡಿ. ಇವೆ ನೋಡಿ, ನರಿ ಕಿವಿ. ಆಮೇಲೆ ಇದು ಬಾಲ ನೋಡಿ, ಬಾಲ ಇದೆ ನೋಡಿ. ಇದು ಬಾಲ, ನರಿ ಬಾಲ ಇದೆ. ಇನ್ನೊಂದಿದೆ, ತೋರಿಸ್ತೀನಿ ನೋಡಿ. ಇದೆಯಲ್ಲ, ಇದು ಮೌಂಟೇನ್ ಹಸ್ಕಿ ಅಂತ. ಇದು ಮೌಂಟೇನ್ ಹಸ್ಕಿ. ನೋಡಿ, ಇದೇನಲ್ಲ, ಇದು ಬೊಗಳೋದಿಲ್ಲ, ಗರ್ಜನೆ ಮಾಡ್ತಾನೆ. ಹುಲಿ ತರ ಗರ್ಜನೆ ಮಾಡ್ತಾನೆ. ನೋಡಿ, ಕಣ್ಣು ನೋಡಿ. ರಾತ್ರಿ ಹೊತ್ತು ಬೆಳಕು ಹಾಕೋದಿಲ್ಲ. ನಾವು ನೀವು ಸುಮ್ಮನೆ ಓಡಾಡ್ಬಿಟ್ಟು ಸಾಕು, ಕಂಫರ್ಟ್ ತುಂಬ ಬೆಳಕು ಹಾಕೊಂಡು ಕಣ್ಣಿಂದ ಬೆಳಕು ಬೀಳ್ತಾ ಇರ್ತೀವಿ. ಆ ಥರ ಓಡಾಡ್ತಾರೆ. ಈ ಒಂದು 50 ಲಕ್ಷ ಬೆಲೆ. ನೋಡಿ ಎಷ್ಟು ಚೆನ್ನಾಗಿದೆ ಕಣ್ಣು. ನೋಡಿ ಕಣ್ಣು. ಆಮೇಲೆ ಇದು ಜಾತಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು ಬಂದು ರಷ್ಯನ್ ಮೂಲ. ಇದು ಬಂದು ರಷ್ಯಾದಿಂದ ತರಿಸಿರೋದು. ನಾನು ರಷ್ಯಾದಿಂದ, ಅಂದ್ರೆ ರಷ್ಯಾಗೆ ಒಂದು ಫಂಕ್ಷನ್ ಹೋಗಿದ್ದೆ ನಾನು. ನನಗೆ ಇಲ್ಲಿಂದ ಹೆಲಿಕಾಪ್ಟರ್ ಕೊಟ್ಟು
ಕಳ್ಸಿದ್ರು ಬರ್ಲೇಬೇಕು ಸರ್ ನೀವು ಅಂತೇಳಿ ನನಗೆ ಇನ್ವೈಟ್ ಮಾಡಿದ್ರು. ಅಲ್ಲಿ ನನ್ನ ಈ ಚಡ್ಡಿ ಇದು 2.5 ಲಕ್ಷ ರೂಪಾಯಿ ಚಡ್ಡಿ ಹಾಕೊಂಡ್ರು ಚಡ್ಡಿ ನನ್ನ ಹತ್ರ ಎಲ್ಲ ತುಂಬಾ ಬೆಲೆ ಬಾಳಂತ ವಸ್ತುಗಳಿದೆ. ನೆಕ್ಸ್ಟ್ ಟೈಮ್ ಯಾವಾಗ ಫ್ರೀ ಆಗಿದ್ದಾಗ ಬನ್ನಿ, ಮತ್ತೊಂದು ಎಲ್ಲ ಫ್ಯಾಮಿಲಿ ಇಂಟ್ರೂ ನೋಡಿ. ಕುತ್ತಿಗೆ ನೋಡಿ, ಹಂಗೇ ಮಲಗ್ಬಿಡ್ತಾರೆ. ಕುತ್ತಿಗೆ ಇದೆಯಲ್ಲ ಇದು ಇಷ್ಟು ದಪ್ಪ ಬಂದ್ಬಿಡುತ್ತೆ ನಿಮ್ಗೆ ಬೊಗಳ್ಬೇಕಾದ್ರೆ. ಆದ್ರೆ ಬೊಗಳೋದಿಲ್ಲ, ಗರ್ಜನೆ ಮಾಡುತ್ತೆ, ಗರ್ಜನೆ ಗರ್ಜನೆ ಮಾಡುತ್ತೆ. ಬನ್ನಿ ಸರ್, ನಿಮ್ಮ ಹತ್ರ ಒಂದು ವಿಶೇಷವಾದ ಬೆಲೆ ಬಾಳಂತ ನಾಯಿ ಇದೆಯಲ್ಲ ಸರ್, ತುಂಬಾ ವರ್ತಿರೋಂಥದ್ದು. ಆ ನಾಯಿ ತೋರಿಸ್ತೀರಾ ಸರ್ ಸ್ವಲ್ಪ? ಅದೇ ಮೇನ್ ಡಾಗ್ ಶೋಗಳಿಗೆಲ್ಲ ನನ್ನ ಕಾಂಪಿಟೇಷನ್ಗಳಿಗೆಲ್ಲ ತಗೊಂಡೋಗೋದಪ್ಪ ಅಂತಂದ್ರೆ ಅದೇ ನಾಯಿ. ಅದು 4 ತಿಂಗಳು ಮರಿ ಅದು ನಾಯಿ. ಈಗ ಬಂದು 4 ತಿಂಗಳು ಮರಿ. ಈಗಲೇ ಒಂದು ಕತ್ತೆ ತರ ಇದೆ, ಕತ್ತೆ ಇರುತ್ತಲ್ಲ ಅಷ್ಟು ಎತ್ತರ ಇದೆ. ಅದ್ರದ್ದೇನಪ್ಪ ಅಂತಂದ್ರೆ ಅದು ಯಾವಾಗ್ಲೂ ಎಣ್ಣೆ ಹೊಡೆದಿರೋ ತರನೇ ಇರುತ್ತೆ. ತರ ಸೋಮಾರಿ ಎದ್ದು ಹೊರಡುತ್ತೆ. ಯಾರು ಮುಂಚೆ ತುಂಬಾ ಫ್ರೆಂಡ್ಲಿ ಆಗೋದು. ಆ ಬನ್ನಿ ತೋರಿಸಿ, ಇಲ್ಲೇ ಕೂತಿದೆ. ಇದೆ ಆ ನಾಯಿ. ಇದ್ರ ಹೆಸರು ಬಂದ್ಬಿಟ್ಟು ಬ್ಲಾಸ್ಟ್ ವೆನಿಲಾ ಕ್ಯಾರಮಲ್ ಮಸ್ಕ್ ಅಂತೇಳಿ ಇದ್ರ ಹೆಸರು. ಏನ್ ಹೇಳಿ? ಬ್ಲಾಸ್ಟ್ ವೆನಿಲಾ ಕ್ಯಾರಮಲ್ ಮಸ್ಕ್. ಬ್ಲಾಸ್ಟ್ ವೆನಿಲಾ ಕ್ಯಾರಮಲ್ ಮಸ್ಕ್. ನೀವು ಸಮೇತ ಎಷ್ಟು ಫ್ರೆಂಡ್ಲಿ ಆಗಿದೆ. ಮುಟ್ಟಿಮ ಕ್ಯಾಮರಾ ಎಷ್ಟು ಫ್ರೆಂಡ್ಲಿ ನಾಯಿ ಅಂದರೆ, ನಾನು ಶೋಗೆಲ್ಲ ಕಾಂಪಿಟೇಷನ್ಗೆಲ್ಲ ಹೋದಾಗ ನನ್ನ ಸುತ್ತಮುತ್ತ ಬರೀ ಹುಡುಗಿರ ನಿಂತಿರ್ತಾರೆ ಈ ನಾಯಿ ಮುಟ್ಟೋಕ್ಕೋಸ್ಕರ. ಅಷ್ಟು ಚೆನ್ನಾಗಿರುವಂತ ನಾಯಿ, ಫ್ರೆಂಡ್ಲಿ ಅಂತ ಆಗಿದೆ. ಇದ್ರ ಬೆಲೆ 100 ಕೋಟಿ ವರ್ತ್. ಅಂದ್ರೆ ನಾನು ಸೇಲ್ ಮಾಡ್ತಾ ಇಲ್ಲ, ಇದ್ರ ಬೆಲೆ ಅಷ್ಟು. ಈ ನನ್ನ ನಾಯಿ ನನ್ಗೆ ಬಂಗಾರ, ನಮ್ಮ ಮನೆ ವಸ್ತು ನನ್ನ ಬಂಗಾರ. ನಾನು 100 ಕೋಟಿ ಹೇಳ್ತೀನಿ, 1000 ಕೋಟಿ ಅದು ನಂದು. ನಾನು ಪರ್ಚೇಸ್ ಮಾಡ್ತೀನಲ್ಲ ಅದು ಪರ್ಚೇಸ್ ರೇಟ್ ಆಗುತ್ತೆ, ಆಯ್ತಾ? ಇದು ನಂದೇನಪ್ಪಾ ಅಂತಂದ್ರೆ ಈಗ ನಾನು ವರ್ತ್ ಮಾತ್ರ ಹೇಳ್ತೀನಿ. ನಾನು ಇದ್ರ ಬೆಲೆ 100 ಕೋಟಿ. ಇದ್ರ ನಾಯಿ ಹೆಸರು ಏನು ಹೇಳಿದ್ರದ್ದು? ಬ್ಲಾಸ್ಟ್ ವೆನಿಲಾ ಕ್ಯಾರಮಲ್ ಮಸ್ಕ್ ಅಂತ. ಬ್ಲಾಸ್ಟ್ ವೆನಿಲಾ ಕ್ಯಾರಮಲ್ ಮಸ್ಕ್. ಹೌದು, ಬ್ಲಾಸ್ಟ್ ವೆನಿಲಾ ಕ್ಯಾರಮಲ್ ಮಸ್ಕ್. ನಾಯಿಗಳ ಹತ್ರ ಬ್ಲಾಸ್ಟ್ ಅಂತ ಯಾಕೆ ಸೇರಿಸ್ತೀರಾ ಸರ್ ಫಸ್ಟಿಗೆ? ಬ್ಲಾಸ್ಟ್ ಅಂದ್ರೆ ಅದು ನಂದು ಬಿಸ್ನೆಸ್ ಕೋಡ್ ನೇಮ್. ನಾನು ಎಲ್ಲ ಪ್ರತಿಯೊಂದು ನಾಯಿಗಳು ಸಮೇತ ನಾನು ಬ್ಲಾಸ್ಟ್ ಅಂತ ರಿಜಿಸ್ಟರ್ ಮಾಡ್ತೀನಿ. ಇದ್ರ ಹೆಸರು ಕ್ಯಾರಮಲ್ ಮಸ್ಕ್, ಅದ್ರ ಹೆಸರು ಬ್ಲಾಕ್ ಜಾಕ್ ಅಂತೆ. ಇನ್ನೊಂದು ಇದೆಯಲ್ಲ ರಷ್ಯನ್, ಅದು ಬಂದ್ಬಿಟ್ಟು ಅದು ಬ್ಲಾಸ್ಟ್ ಮೌಸ್ಕಿ ಅಂತೇಳಿ, ಆಯ್ತಾ? ಇದೆಯಲ್ಲ ಇದೆಲ್ಲ ಇತ್ತಲ್ಲ ಜವಾರಿ ಮುದೋಳು, ಅದಕ್ಕೆ ಬ್ಲಾಸ್ಟ್ ಮುದೋಳು ಅಂತ ಹಾಕಿದ್ದೀನಿ. ಅದೇನಿಲ್ಲ, ಇದಕ್ಕಿದ್ದಂಗೆ ಚಕ್ ಅಂತ ಹರ್ಬಿಟ್ಟು ಆಚೆ ಹೋಗುತ್ತಲ್ಲ, ಹಂಗಾಗಿ ಬ್ಲಾಸ್ಟ್ ಅಂತ ಇಟ್ಟಿದ್ದೀನಿ. ಅದು ನಂದು ಪೆಟ್ ನೇಮ್, ನನ್ನ ಪೆಟ್ ನೇಮ್ ಅಂತ ಹೇಳಿ ನನ್ಗೆ ಇಷ್ಟ. ಬ್ಲಾಸ್ಟ್ ಅಂದ್ರೆ ನನ್ಗೆ ಇಷ್ಟ, ಹಾಗಾಗಿ ಬ್ಲಾಸ್ಟ್ ಅಂತ ಇವತ್ತಿಗೆ ಇಷ್ಟು ಸಾಕಮ್ಮ. ನೆಕ್ಸ್ಟ್ ಇನ್ನೊಂದ್ಸರಿ ಯಾವಾಗಾದ್ರು ಫ್ರೀ ಇದ್ದಾಗ ಬನ್ನಿ, ನಾನೊಂದು ಒಳಗಡೆ ಪ್ರಾಪರ್ಟಿ ಎಲ್ಲ ತೋರಿಸ್ತೀನಿ, ನನಗೆ ಬಂದಿರೋ ಪ್ರೈಸಸ್ ಎಲ್ಲ ತೋರಿಸ್ತೀನಿ. ಆಮೇಲೆ ನನಗೆ ಹಾಕಿರೋ ಎಲ್ಲ ಇಲ್ಲಿದೆಲ್ಲ, ಎಲ್ಲ ಹೊರಗಡೆ ಎಲ್ಲ ಅಮೆರಿಕ, ಇಂಗ್ಲೆಂಡ್, ಐರ್ಲೆಂಡ್ ಅಲ್ಲೆಲ್ಲ ಡಾಗ್ ಶೋಗಳೇನು ಕೊಡ್ತಾ ಬಂದಿದ್ದೀನಲ್ಲ, ಅಲ್ಲೆಲ್ಲ ಓದೋದೆಲ್ಲ ನನಗೆ ಅದರ ಸನ್ಮಾನ ಮಾಡಿರೋದು. ನಮಗೆಲ್ಲ ತುಂಬಾ ಕೋಟಿಗಟ್ಟಲೆ ಎಲ್ಲ ವರ್ತ್ ಬೆಲೆ ಬಾಳುವಂತ ಗಿಫ್ಟ್ಸ್ ಎಲ್ಲ ಬಂದಿದೆ ನೋಡಿ. ಈಗಾಗಲೇ ಹೇಳಿದ ಚಡ್ಡಿ ನಿಮಗೆ ಇದು 2 ಲಕ್ಷ ರೂಪಾಯಿ ಚಡ್ಡಿ. ನಾನು ರಷ್ಯಾಕ್ಕೆ ಹೋದಾಗ ನನಗೆ ಅಲ್ಲಿನ ಡಾಗ್ ಫೆಡರೇಷನ್ ಅಧ್ಯಕ್ಷ ನನಗೆ ಕೊಟ್ಟಂತ ಚಡ್ಡಿ. ಇದು ತುಂಬಾ ಬೆಲೆ ಬಾಳೋ ಬಟ್ಟೆಗಳೆಲ್ಲ ಇದೆ ನನ್ನ ಕಡೆ ಇದೆ. ಆಮೇಲೆ ಆರ್ನಮೆಂಟ್ಸ್ ಎಲ್ಲ ತುಂಬಾ ಇದೆ, ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು, ಹೋಗ್ಬನ್ನಿ. ನಮಗೆ ಎಂಟ್ರಿ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಟ್ಟಂತ ನಿಮಗೆ ಬ್ಲಾಸ್ಟ್ ಮೋಹನ್ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ರಿಗೂ ನಮಸ್ಕಾರ.